ಅನಿರುದ್ಧ ನಿಮ್ಮ ಮುಂದಕ್ಕೆ ಬರ್ತಾ ಇದ್ದಾರೆ. painted the country red with his wonderful singing. He will be a future star. ಮೇಡಮ್ ಏನ್ ಮಾಡಿದ್ದಾರೆ, ಇಡೀ ಸಾಂಗ್ ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರ ವಾಟಿ ಸಾಂಗ್ ಪ್ಲೇ ಮಾಡಂಗೆ ಅಂದ್ರು. ಕನ್ನಡದ ಪದದ ಕರೆಕ್ಷನ್ ಅವ್ರಿಗೆ ಹೇಳಲ್ಲ. ಗಾಯಕರಾಗಿ ತುಂಬಾ ದೊಡ್ಡ ದೊಡ್ಡ ವೇದಿಕೆ ಸಿಕ್ತು. ಬಾಲ್ನಟರಾಗಿ ನೀವು ಆಕ್ಟ್ ಮಾಡುವಾಗ್ಲೂ ಕೂಡ ಅವ್ರು ಯಾಕೆ ಲೆಜೆಂಡ್ಸ್ ಆಗ್ತಾರೆ ಅಂದ್ರೆ ದೇ ಕ್ಯಾನ್ ಸಿ ದ ಟ್ಯಾಲೆಂಟ್ ಇನ್ ಅದರ್ ಪರ್ಸನ್. ಅಲ್ಲಿ ನೋಡ್ಬಿಟ್ಟು ಹಂಸಲೇಖ ಸರ್ ನೀನು ಇವನು ಇರೋದು ಇಷ್ಟುದ್ದ, ಹೆಸರು ಅನಿರುದ್ಧ ಅಂತ ಹೇಳಿದ್ರು. ಹಾಡಿದ್ದು ಶಂಕರ್ ಮಹಾದೇವ್ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಹಾಡ್ತಾ ಇರೋ ಇವನು ಕಿಂಕರ ಮಹಾದೇವನ್ ಅಂತ ಎಲ್ಲ ಹೇಳಿ ಮಾಲಾಶ್ರೀ ರಾಮು ಅವರು ಚೀಫ್ ಗೆಸ್ಟ್ ಆಗಿ ಬಂದು, ಬಿಕಾಸ್ ಅದಕ್ಕೆ ರಾಮು ಸರ್ ಪ್ರೊಡ್ಯೂಸರ್ ಅಂಡ್ ಶಿವಣ್ಣ ಸರ್ ಅಷ್ಟೇ ಎಷ್ಟು ಸ್ವೀಟ್ ಆಗಿ ನನ್ನ ಮಾತಾಡಿಸ್ತಾ ಇದ್ರು, ಮುದ್ದು ಮಾಡ್ತಾ ಇದ್ರು, ನೋಡ್ಕೊಂಡಿದ್ರು. ಅಂದ್ರೆ ಒಬ್ಬ ಸ್ಟಾರ್ ಬಂದು ಒಂದ್ ಮಗುನ ಆತರ ಏನೋ ಆತ್ಮೀಯತೆಯಿಂದ ಒಂದು ಮುದ್ದಾಡೋದು ಅಥವಾ ಮಾತಾಡ್ಸ. ಅಪ್ಪು ಸರ್ ಜೊತೆ ಕೂಡ ಮಾಡಿದ್ರೆ that was a wonderful experience. So hey, ನೀನು ಕುಣಿಯೋನು ಬರಲ್ಲ, ಆಂಕರಿಂಗ್ ಮಾಡ್ತೀಯಲ್ವೇನು, ನಮ್ಮ ಮನೇಲಿ ನಿನ್ನ ತುಂಬಾ ಸರ್ತಿ ನೋಡಿದ್ದಾರೆ. ಕಾಮಿಡಿ ಟೈಮ್ ಗಣೇಶ್ ಅಂತ ಅಂದ್ರೆ ಸೀದಟ್ಟೆ ಅಂದ್ರೆ ಇನ್ನೋಸೆನ್ಸ್. that was the highest payment ನನಗೆ ಸಿಕ್ಕಿದ್ದು ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ಐ ಥಿಂಕ್ ಆ ಟೈಮ್ಗೆ 3,500 ಪರ್ ಡೇ. ಅಂದ್ರೆ ರಾಜ್ಕುಮಾರ್ ಸರ್ ಅವ್ರ ಇಡೀ ಪ್ರೊಡಕ್ಷನ್ ಎಂಟೈರ್ ಥಿಂಗ್ ಏನು ಅಂದ್ರೆ, ಸಿನಿಮಾ 100 days ಫಂಕ್ಷನ್ ಆದ್ರೆ ಬೆಳ್ಳಿ ಐಟಮ್ ಏನಾದ್ರು ಕೊಡ್ಬೇಕು, ಒಂದು ಲೋಟ ಕೊಡ್ತಾರೆ. ಅಂಡ್ ಒಂದು ಸಿನಿಮಾ ನೋಡಿದ್ರೆ ಕಲಿಯೋದಕ್ಕೆ ಕೋಟಿ ಎಲಿಮೆಂಟ್ಸ್ ಇರುತ್ತೆ ಆ ಸಿನಿಮಾ. ಇಲ್ಲಿನ ಐಶ್ವರ್ಯವನ್ನು ದೋಚುವ ದುರುದ್ದೇಶದಿಂದ ನಿಮ್ಮವರು ಹಿಮಾಲಯವನ್ನು ದಾಟಿ ಇತ್ತ ಬರಕೂಡದು. ನನ್ಗೆ ತುಂಬಾ ಕನ್ನಡ ನಾನ್ ಇನ್ಸ್ಪೈರ್ ಆಗಿದ್ದೆ ರಾಜ್ಕುಮಾರ್ ಸರ್. ಯಾವ ಡಿಕ್ಷನರಿನೂ ಬೇಡ. ಬೆಸ್ಟ್ ಕಾಂಪ್ಲಿಮೆಂಟ್ ಅಥವಾ ನಿಮಗೆ ಕೊಟ್ಟಂತಹ ಬೆಸ್ಟ್ ಕಮೆಂಟ್ SPB ಸರ್ ಏನು? ಅದು ನಾನು ಎಲಿಮಿನೇಟ್ ಆಗಿದ್ದೆ. ಅಂದ್ರೆ ಸೆಮಿಫೈನಲ್ಸ್ ಅಲ್ಲಿ ನಾನು ಸೆಮಿಫೈನಲಿಸ್ಟ್ ಆಗಿದ್ದೆ. ಸೆಮಿಫೈನಲ್ಸ್ ಅಲ್ಲಿ ಐ ಗಾಟ್ ಎಲಿಮಿನೇಟೆಡ್. ಸೊ ಅವಾಗ ಹಿ ಸೆಡ್, ಇವನ ಹೆಸರು ಅನಿರುದ್ಧ, ಹಿ ಹ್ಯಾಸ್ ಪೇಂಟೆಡ್ ದ ಕಂಟ್ರಿ ರೆಡ್. ಹಿ ಹ್ಯಾಸ್ ಪೇಂಟೆಡ್ ದ ಕಂಟ್ರಿ ರೆಡ್ ವಿತ್ ಹಿಸ್ ವಂಡರ್ಫುಲ್ ಸಿಂಗಿಂಗ್. ಹಿ ವಿಲ್ ಬಿ ಅ ಫ್ಯೂಚರ್ ಸ್ಟಾರ್ ಅಂತ ಎಲ್ಲ ಅವತ್ತು ಇದರಲ್ಲಿ ಏನೋ ಶೂಟಿಂಗ್ ಅಲ್ಲಿ ಹೇಳಿದ್ರು. ಏನೋ ಆ ಬಿಟ್ಟು ಇದೆ ನನ್ನ ಹತ್ರ ಅವ್ರು ಹೇಳಿರೋದು. ಅಂಡ್ ದಟ್ ವಾಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನನ್ನ ಇದು ಏನೋ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ನಲ್ಲ, ಅದರಲ್ಲಿ ಎಲ್ಲ ಸಾಂಗ್ ಎಲ್ಲ ಆಯ್ತು. ಅವ್ರಿಗೆ ಏನೋ ಆ CD ಕೊಡಕ್ ಹೋದಾಗ ಏನೋ ಚೆನ್ನಾಗಿ ಹಾಡಿದ್ದೀನೇನೋ ಅಂದ್ರು. ನಾನು ಫುಲ್ ಹಿಂಗೇ ಇದ್ದೀನಿ, ನನ್ಗೆ ಏನ್ ಏನು ಪದಗಳೇ ಬರ್ತಲ್ಲ ಬಾಯಿಂದ. ಸೊ ನಮ್ ತಂದೆ, ಸರ್ ನೀವೇನ್ ಸರ್, ಅವ್ನ್ ಬಚ್ಚ ಸರ್, ಅವನಿಗೆ ನೀವೇನ್ ಹಿಂಗ್ ಕೇಳ್ತಿದ್ದೀರಾ ಅಂತ. ಹಿ ಟೋಲ್ಡ್ ಮೈ ಡ್ಯಾಡ್ SPB ಸರ್, ಹಿ ಟೋಲ್ಡ್ ದಟ್ ಏನೋ, ನೋಡಿ ಅವ್ರ ಬಚ್ಚ ಆಗಿದ್ದಿದ್ರೆ ನಾನು ಈ ಹಾಡನ್ನ ಹಾಡ್ತಾ ಇರ್ಲಿಲ್ಲ. ನೀವು ಆ ತರ ಎಲ್ಲ ಹೇಳ್ಬೇಡಿ, ಅವರಲ್ಲಿ ಏನೋ ಒಂದು ಕಲೆ ಇದೆ, ಒಬ್ಬ ಸರಸ್ವತಿ ಇದ್ದಾರೆ ಅವರಲ್ಲಿ. ಅಂಡ್ ಆಸ್ ಅ ಸಿಂಗರ್ ಅದು ನನ್ನ ಕರ್ತವ್ಯ ಟು ಆಸ್ಕ್ ದ ಮ್ಯೂಸಿಕ್ ಡೈರೆಕ್ಟರ್ ವೆದರ್ ಹಿ ಇಸ್ ಸ್ಯಾಟಿಸ್ಫೈಡ್ ವಿತ್ ಮೈ ಸಿಂಗಿಂಗ್. ಏನ್ ಎಥಿಕ್ಸ್ ನೋಡಿ ಸರ್. ಎನ್ಸೈಕ್ಲೋಪೀಡಿಯಾ ಬಂದ್ಬಿಟ್ಟು ಯಾವ್ದೋ ಒಂದು ಸ್ಟೋರಿ ಬುಕ್ ಅಲ್ಲಿ ಒಂದು ವರ್ಡ್ ಕರೆಕ್ಟ್ ಆಗಿದೆಯಾ ಅಂತ ಕೇಳಿದ್ರೆ ಹೆಂಗಿರತ್ತದು. ಆ ಡೆಡಿಕೇಶನ್, ಆ ಪ್ರೊಫೆಷನಲ್ ಎಥಿಕ್ಸ್. ಸರ್ SPB ಸರ್ ಇಂದ, ಹರಿಹರನ್ ಸರ್ ಇಂದ, ಯೇಸುದಾಸ್ ಸರ್ ಇಂದ, ಇವ್ರು ಈ ಲೆಜೆಂಡ್ಸ್ ಏನೇನಿದ್ದಾರೆ, ಚಿತ್ರಮ್ಮ ಅವ್ರ ಹತ್ರ ಹಾಡ್ಸಿರೋ ಸಾಂಗ್ ರಿಲೀಸ್ ಆಗಿದೆ ಲವ್ ಯು ಮುದ್ದು, ನನ್ನ ಮ್ಯೂಸಿಕ್ ಅಲ್ಲಿ. ಅವರು ಅಷ್ಟೇ ಸರ್, ಎಷ್ಟು ಡೆಡಿಕೇಟೆಡ್ ಅಂದ್ರೆ 9 ಗಂಟೆಗೆ ಸ್ಟುಡಿಯೋ ಬುಕ್ ಆಗಿದೆ ಅಂದ್ರೆ 9 ಗಂಟೆಗೆ ಇರ್ತಾರೆ ಸರ್, ಶಾರ್ಪ್. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಬಿಡ್ಲಿ, ಅವ್ರು ಇರ್ತಾರೆ. ಈಗ ನಾನ್ ಸಾಂಗ್ ಕಳ್ಸಿರ್ತೀವಿ, ಇವಾಗ ಹೆಂಗೆ ಅಂದ್ರೆ ಅವ್ರ ಪಿಚ್ ಅಡ್ಜಸ್ಟ್ ಆಗತ್ತಾ ಎಲ್ಲ ಕೇಳೋದಕ್ಕೆ ಸಾಂಗ್ ಕಳ್ಸಿರ್ತೀವಿ. ಯೂಶಲಿ ಹೆಂಗೆ ಅಂದ್ರೆ ನಾವು ಅಲ್ಲಿ ಸ್ಟುಡಿಯೋಗೆ ಹೋದ್ಮೇಲೆ ಅಲ್ಲಿ ಸಾಂಗ್ ಬರ್ಸ್ತೀವಿ. ಅಂದ್ರೆ ಇವಾಗ ಬೇರೆ ಲ್ಯಾಂಗ್ವೇಜ್ ಸಿಂಗರ್ ಇದ್ರೆ ಅವ್ರಿಗೆ ಸಾಂಗ್ ಬರ್ಸ್ತೀವಿ, ಯಾಕಂದ್ರೆ ಅಲ್ಲಿ ಡಿಕ್ಟೇಟ್ ಮಾಡಿ ನಮ್ ಕನ್ನಡದ ಪದಗಳು ಅವ್ರಿಗೆ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ ಇರುತ್ತೆ. ಹಾಗಾಗಿ ಅವ್ರಿಗೆ ನಾವಲ್ಲಿ ಬರ್ಸ್ಬಿಟ್ಟು ನಾವು ಒಂದೊಂದೇ ಪದಗಳನ್ನ ಅವ್ರಿಗೆ ಉಚ್ಚಾರಣೆ ಅದ್ರ ಬಗ್ಗೆ ತಿಳಿಸ್ತೀವಿ. ಮೇಡಮ್ ಏನ್ ಮಾಡಿದ್ದಾರೆ, ಇಡೀ ಸಾಂಗ್ ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರ ವಾಟಿ ಸಾಂಗ್ ಪ್ಲೇ ಮಾಡಂಗೆ ಅಂದ್ರು. ಸರಿ ಸಾಂಗ್ ಪ್ಲೇ ಮಾಡಿದ್ರು. ಸರಿ ಓಕೆ, ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಒಂದ್ಸರ್ತಿ ಸಾಂಗ್ ಪ್ಲೇ ಮಾಡಿ ಅಂದ್ರು. ಸರಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಬಿಟ್ಟು ಒಂದು 5 minutes ವೋಕಲ್ ಬೂತ್ ಒಳಗಡೆ ಹೋಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಸಾಂಗ್. ಓಕೆ ರೆಡಿ, ನಾನು ವಿ ಕ್ಯಾನ್ ಗೋ ಫಾರ್ ಟೇಕ್ ಅಂದ್ರು. ಸರ್ ಇಡೀ ಸಾಂಗ್ ಅಲ್ಲಿ ಸರ್ ಒಂದು ಕನ್ನಡ ಪದ ತಪ್ಪಾಗಿ ಹಾಡಿದಿದ್ರೆ ಅವರು ಚಾನ್ಸೇ ಇಲ್ಲ. ಇಡೀ ಸಾಂಗ್ ನಾನು ಒಂದ್ಸರ್ತಿನೂ ಕನ್ನಡದ ಪದದ ಕರೆಕ್ಷನ್ ಅವ್ರಿಗೆ ಹೇಳಲ್ಲ. ಅಮೃತ ವರ್ಷಿಣಿ ಬಂದಾಗ SPB ಸರ್, ನಮ್ಮೂರ ಮಂದಾರ ಬಂದಾಗ SPB ಸರ್, ಚಿತ್ರಮ್ಮ ಕಾಂಬಿನೇಷನ್ ಅಂದ್ರೆ ಅವರಿಬ್ಬರು ವಾಯ್ಸ್
ಕಡೆ ಮೇಲ್ ವಾಯ್ಸ್ SPB ಸರ್, ಒಂದ್ ಕಡೆ ಫೀಮೇಲ್ ವಾಯ್ಸ್. ಆ ಕಾಂಬಿನೇಷನ್ ಹಂಗಿತ್ತು. ಸರ್ ಆ ಡೆಡಿಕೇಶನ್ ನೋಡಿ ಸರ್, ಸ್ಟುಡಿಯೋಗೆ ಬರೋಕ್ಕಿಂತ ಮುಂಚೆ ಕಂಪ್ಲೀಟ್ ಸಾಂಗ್ ಬರ್ಕೊಂಬರೋದು. ಅವ್ರ ಲೆವೆಲ್ಗೆ ಆರಾಮ್ಸೆ ಬಂದು ಒಬ್ರು ಅಸಿಸ್ಟೆಂಟ್ ನ ಇಟ್ಟು ಇದು ಬರ್ದ್ ಬಿಡಮ್ಮ ನನ್ಗೆ ಅಂತ ಹೇಳಿ, ಅಥವಾ ಅವರೇ ಕೂತ್ಕೊಂಡು ಹೇಳಿ ಸರ್ ನಾನು ಬರ್ಕೊಡ್ತೀನಿ ಅಂತ ಎಲ್ಲ ಮಾಡ್ಬೋದು ಸರ್. ಬಟ್ ಆ ಡೆಡಿಕೇಶನ್ ನೋಡಿ ಸರ್, ಇದ್ರಿಂದ ನಾವು ಕಲಿಬೇಕಾಗಿರೋದು ಅದೇ ನಾನು ಹೇಳ್ತದೆ. ಅಂದ್ರೆ ಇಂಥ ಲೆಜೆಂಡ್ಸ್ ಇಂದ ಮೋರ್ ದ್ಯಾನ್ ದ ವೇ ಆಫ್ ದೇರ್ ಸಿಂಗಿಂಗ್ ಆರ್ ದ ಸ್ಟೈಲ್ ಆಫ್ ದೇರ್ ಸಿಂಗಿಂಗ್, ವಿ ಹ್ಯಾವ್ ಟು ಲರ್ನ್ ಆಲ್ ದೀಸ್ ಪಾಯಿಂಟ್ಸ್. ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಟೈಮ್ ತಗೊಳುತ್ತೆ ನನಗ್ ಗೊತ್ತಿರೋ ಪ್ರಕಾರ, ಬಟ್ ಆ ಫಲ ನಮಗ್ ಸಿಕ್ಕೇ ಸಿಗುತ್ತೆ. ನೀವು ಮಲ್ಟಿ ಟಾಸ್ಕರ್, ನಿಮ್ಮನ್ನ ಯಾವತ್ತೋ ಒಂದು ದಿನ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂತ ನನಗೆಲ್ಲ ಒಂದ್ ಕಡೆ ಒಂದು ಅನ್ಸುತ್ತೆ. ಡೆಫಿನೆಟ್ಲಿ ಸರ್, ನೀವು ಮಾತಾಡೋ ರೀತಿ ಅಥವಾ ನೀವು ನಿಮ್ಮನ್ನ ತೊಡಗಿಸ್ಕೊಂಡಿರೋ ರೀತಿ, ಅಂದ್ರೆ ಕ್ರಿಯೇಟಿವ್ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದಾಗ ನಾನು ಯಾವ್ದೋ ಒಂದು ಬೌಂಡ್ರಿ ಹಾಕೊಂಡು ನಾನು ಹಿಂಗಿರ್ತೀನಿ, ಇಷ್ಟೇ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಬೆಳೆಯಕ್ಕಾಗುತ್ತೆ. ಗಾಯಕರಾಗಿ ತುಂಬಾ ದೊಡ್ಡ ದೊಡ್ಡ ವೇದಿಕೆ ಸಿಕ್ತು, ಬಾಲ್ನಟರಾಗಿ ನೀವು ಆಕ್ಟ್ ಮಾಡುವಾಗ್ಲೂ ಕೂಡ ತುಂಬಾ ದೊಡ್ಡ ದೊಡ್ಡ ಅವಕಾಶಗಳೇ ನಿಮಗೆ. ಒಂದೆರಡು ಮೂರು ಎಕ್ಸಾಂಪಲ್ ಹೇಳೋದಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಜಾಕಿಯಲ್ಲಿ ಆಕ್ಟ್ ಮಾಡಿದ್ದಿರ್ಬೋದು, ಶಿವಣ್ಣ ಜೊತೆ ರಾಕ್ಷಸ ಅವ್ರ ಮಗನ್ ಪಾತ್ರ ಮಾಡಿದ್ದಿರ್ಬೋದು, ಹಲವಾರು ಸಿನಿಮಾಗಳು ಬರುತ್ತೆ. ಹೇಗನ್ಸುತ್ತೆ ಈ ತರ ದೊಡ್ಡ ದೊಡ್ಡ ಲೆಜೆಂಡ್ಸ್ ಜೊತೆ ಆಸ್ ಅನ್ ಆಕ್ಟರ್, ಅಂದ್ರೆ ಸಿಂಗರ್ ಆಗಿ ಒಂದು ವೇದಿಕೆ ಬೇರೆ, ಆಸ್ ಅನ್ ಆಕ್ಟರ್ ಆಗಿ ಬಂದಾಗ್ಲೂ ಯು ಆರ್ ಸೋ ಲಕ್ಕಿ ಅಂತ. ಅಗೇನ್ ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ಅ ಬ್ಲೆಸ್ಸಿಂಗ್. ಒಂದೇನಾಗುತ್ತೆ ಅಂದ್ರೆ ಸರ್, ಈ ಲೆಜೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಯಾಕೆ ಲೆಜೆಂಡ್ಸ್ ಆಗ್ತಾರೆ ಅಂದ್ರೆ ದೇ ಕ್ಯಾನ್ ಸಿ ದ ಟ್ಯಾಲೆಂಟ್ ಇನ್ ಅದರ್ ಪರ್ಸನ್. ಒಬ್ಬ ಡೈರೆಕ್ಟರ್ ಮಾತ್ರ ಒಬ್ಬ ಆಕ್ಟರ್ ಗೊತ್ತಾಗ್ತಾನೆ, ನಾರ್ಮಲ್ ಆಡಿಯನ್ಸ್ ಗೊತ್ತಾಗಲ್ಲ. ಅಂದ್ರೆ ನಾರ್ಮಲ್ ಪೀಪಲ್ ಗೊತ್ತಾಗಲ್ಲ. ಒಬ್ಬ ಡೈರೆಕ್ಟರ್ ವಿಷನ್ ಇಟ್ಕೊಂಡವನಿಗೆ ಮಾತ್ರ ಈಸ್ ಅನ್ ಆಕ್ಟರ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರಿಗೆ ಆ ಕ್ರಿಯೇಟಿವಿಟಿಯಲ್ಲಿ, ಅವರ ಇಮ್ಯಾಜಿನೇಷನ್ ಅಲ್ಲಿ ಈ ರೋಲ್ಗೆ ಇವ್ರು ಸೂಟ್ ಆಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಒಳ್ಳೆ ಸಿಂಗರ್ ಯಾರು ಅಂತ ಗೊತ್ತಾಗ್ತಾರೆ, ಯಾಕಂದ್ರೆ ಅವ್ರ ಸಾಂಗ್ಗೆ ಇವ್ರ ವಾಯ್ಸ್ ಸೆಟ್ ಆಗತ್ತೆ ಅನ್ನೋ ತರ. ಸೊ ಹಾಗಾಗಿ ಇವ್ರಗಳಿಗೆಲ್ಲ ಆ ಟ್ಯಾಲೆಂಟ್, ಅದನ್ನ ಕಂಡಿಡ್ದು ಇವನೇನೋ ಆಗ್ತಾನೆ ಅನ್ನೋ ಒಂದು ಭರವಸೆ ಮೂಡಿಸ್ಬಿಟ್ರೆ ಸರ್, ಆ ಹೋಪ್ ಸಾಕು. ಬಿಕಾಸ್ ವಿ ಆರ್ ಆಲ್ ಲಿವಿಂಗ್ ಇನ್ ದಟ್ ಏನೋ ಒಂದೇ ಒಂದು ಆ ಪದ ಏನು ಅಂದ್ರೆ ಹೋಪ್. ಹಂಸಲೇಖ ಸರ್ ಅವರ ಸಮರ್ ಕ್ಯಾಂಪ್ ಅಲ್ಲಿ ನಾನು ಸೇರ್ಕೊಂಡಿದ್ದೆ. ಬಿಕಾಸ್ ನಾನು ಫಸ್ಟ್ ಸಾಂಗ್ ಹಾಡಕ್ ಶುರು ಮಾಡಿದ್ದು ಮಹಾಪ್ರಾಣದೀಪಂ. ಸೊ ನಾನು ಮಂಜುಳಾ ಗುರುರಾಜ್ ಅವ್ರ ಹತ್ರ ಸಾಧನಾ ಮ್ಯೂಸಿಕ್ ಸ್ಕೂಲ್ ಜಾಯ್ನ್ ಆದೆ. ಅಲ್ಲಿಂದ ಆ ಸಾಂಗ್ ಹಾಡ್ತೀನಿ ಅಂದ್ಬಿಟ್ಟು ಗುರುರಾಜ್ ಸರ್ ಸೌಂಡ್ ಆಫ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಅಲ್ಲಿ ನಂಗೆ ಅದು ಒಂದು ಆಪರ್ಚುನಿಟಿ ಕೊಟ್ರು. ಎಲ್ಲಾ ಶೋಸ್ ಅಲ್ಲೂ ಅದೊಂದೊಂದೊಂದು ಸಾಂಗ್ ಹಾಡಕ್ಕೆ. ಸೊ SPB ಸರ್ ಶೋ ಅಲ್ಲಿ, ಹರಿಹರನ್ ಅವ್ರ ಶೋ ಅಲ್ಲಿ, ಉಷಾ ಮಂಗೇಶ್ಕರ್ ಅವ್ರ ಶೋ ಅಲ್ಲಿ, ಜಾನಕಮ್ಮ ಅವ್ರ ಶೋ ಅಲ್ಲಿ. ಸೊ ಆ ತರ ಸ್ಟೇಜಸ್ ಅಲ್ಲೆಲ್ಲ ನನ್ಗೊಂದೊಂದು ಸಾಂಗ್ ಹಾಡೋದಕ್ಕೆ ಬಿಡ್ತಾ ಇದ್ರು. ಅಂದ್ರೆ ಫಸ್ಟ್ ಇಯರ್ ಆನಿವರ್ಸರಿ ಸಾಧನಾ ಮ್ಯೂಸಿಕ್ ಸ್ಕೂಲ್ ಅವ್ರದ್ದು, ಅಂದ್ರೆ ಮಲ್ಲೇಶ್ವರಂ ಬ್ರಾಂಚ್ದು ಹಂಸಲೇಖ ಸರ್ ಇದ್ದಿದ್ರು ಏನೋ ಚೀಫ್ ಗೆಸ್ಟ್. ಸೊ ಅಲ್ಲಿ ನನ್ಗೆ ಅಗೇನ್ ಮಹಾಪ್ರಾಣದೀಪಂ ಹಾಡ್ಸಿದ್ರು. ಅಲ್ಲಿ ನೋಡ್ಬಿಟ್ಟು ಹಂಸಲೇಖ ಸರ್, ಇವನು ಇರೋದು ಇಷ್ಟುದ್ದ, ಹೆಸರು ಅನಿರುದ್ಧ ಅಂತ ಹೇಳಿದ್ರು. ನನ್ನ ಹಾಡಿದ್ದು ಶಂಕರ್ ಮಹಾದೇವ್ ಆಗಿರ್ಬೋದು, ಆದ್ರೆ ಇಡೀ ಕರ್ನಾಟಕದಲ್ಲಿ ಹಾಡ್ತಾ ಇರೋ ಇವನು ಕಿಂಕರ ಮಹಾದೇವನ್ ಅಂತ ಎಲ್ಲ ಹೇಳಿ. ಐ ವಾಸ್ ವಾಟ್ 6 years ಅವಾಗ, 5-6 years ಅಷ್ಟೇ. ಆ ಬ್ಲೆಸ್ಸಿಂಗ್ಸ್ ಎಲ್ಲ ಇದೆಯಲ್ಲ, ಸೊ ಅದೇ ನನ್ನ ಇಲ್ಲಿಗೆ ಕಳ್ಸಿದ್ದು. ಅಂಡ್ ಅವರ ಹಂಸಲೇಖ ಸರ್ ಅವರ ಸಮ್ಮರ್ ಕ್ಯಾಂಪ್ ಸೇರಿದಾಗ ಅಲ್ಲಿ ಆಡಿಷನ್ ಬಂದಿದ್ರು ಅನ್ಸುತ್ತೆ, ರಾಕ್ಷಸ ಇದು. ಅವರು ರಂಗನಾಥ್ ಅನ್ಬಿಟ್ಟು ಒಬ್ರು ಬಂದಿದ್ರು, ತುಷಾರ್ ರಂಗನಾಥ್ ಅವರು. ಓ ಸೂಪರ್. ಅವರು ಹಂಸಲೇಖ ಸರ್ರೇ ಹೇಳಿದ್ದು, ಯಾರು ಬೇಡ ಇವ್ನ ಹಾಕೊಳ್ಳಿ, ಇವ್ನ ಸಕತ ಮಾಡ್ತಾನೆ ಇವನು ಅಂತ. ಫುಲ್ ಚೂಟಿ ಇದ್ದೆ ಅವಾಗ, ಅಂದ್ರೆ ಹೈಪರ್ ಆಕ್ಟಿವ್ ನಾನಂತೂ. ಅವರು ಏನೋ ಆಕ್ಟಿಂಗ್ ಮಾಡ್ತೀನೋ ಅಂತ ರಂಗನಾಥ್ ಸರ್ ಕೇಳಿದಾಗ ನಾನು ಇಲ್ಲ ಅಂಕಲ್ ನಾನು ಆಟ ಆಡ್ಬೇಕು ಅಂದ್ಬಿಟ್ಟು ಎಲ್ಲ ಹೊಂಟೋಗ್ಬಿಟ್ಟಿದ್ದೀನೋ ಸಮಥಿಂಗ್ ಲೈಕ್ ದಟ್. ಸೊ ಅದಾದ್ಮೇಲೆ ಹಂಸಲೇಖ ಸರ್ ಅವ್ರ ಆನ್ಯುವಲ್ ಡೇ ಅಲ್ಲಿ, ಸಮ್ಮರ್ ಕ್ಯಾಂಪ್ ಆನ್ಯುವಲ್ ಡೇ ಅಲ್ಲಿ ನನ್ಗೆ ಜಾರ್ಜ್ ಬುಷ್ ರೋಲ್ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ವಿತ್ ದಟ್ ಸ್ಕಿಟ್ ಒಂದ್ ಮಾಡಿಸಿ ಮಾಲಾಶ್ರೀ ರಾಮು ಅವರು ಚೀಫ್ ಗೆಸ್ಟ್ ಆಗಿ ಬಂದು, ಬಿಕಾಸ್ ಅದಕ್ಕೆ ರಾಮು ಸರ್ ಪ್ರೊಡ್ಯೂಸರ್ ರಾಕ್ಷಸ ಸಿನಿಮಾ. ಸೊ ಅಲ್ಲಿಂದ ಐ ಲೈಕ್ ಹಿಸ್ ಆಕ್ಟಿಂಗ್ ಅಂತ ಅವರು ಹೇಳಿ. ಸೊ ಅದ್ ಹೆಂಗೆ ಅಂದ್ರೆ ಎಲ್ಲ ಅದೇ ರೈಟ್ ಪ್ಲೇಸ್, ರೈಟ್ ಟೈಮ್, ರೈಟ್ ಮೂಮೆಂಟ್ ತರ. ಸೊ ಅಲ್ಲಿಂದ ಹಂಸಲೇಖ ಸರ್ ಹೇಳಿದ್ರು ರಂಗನಾಥ್ ಸರ್ಗೆ. ರಂಗನಾಥ್ ಸರ್ ಏನೋ ಆ ಸ್ಕಿಟ್ ನೋಡಿ, ಮಾಲಾಶ್ರೀ ಮ್ಯಾಮು ಆ ಸ್ಕಿಟ್ ನೋಡಿ ಆಡಿಷನ್ ಕರೆದ್ರು ರಾಕ್ಷಸ. ಅಂದ್ರೆ ಅದು ಆಕ್ಚುಲಿ ಆಡಿಷನ್ ತರ ಇರ್ಲಿಲ್ಲ, ಅದು ಸುಮ್ನೆ ಸ್ಕ್ರೀನ್ ಟೆಸ್ಟ್ ತರ ಇತ್ತು ಅದು. ಸಾಧು ಸರ್ ಹಿಂಗ್ ನೋಡಿದ್ರು, ಹಿಂಗ್ ನೋಡ್ಬಿಟ್ಟು ನಂಗೆ ಇನ್ನ ಬೇಗ ನೆನ್ಪಿದೆ, ನೋಡ್ಬಿಟ್ಟು ಓಕೆಮ್ಮ ಓಕೆ ಅಂದ್ರು. ಅಂದು ಐ ಥಿಂಕ್
ಅದ್ರಲ್ಲಿ 2 ರೋಲ್ ಇದೆ. ಹಾ. ಒಂದು ವಿಲನ್ ಮಗನ್ ರೋಲ್ ಒಂದಿದೆ, ಕರೆಕ್ಟ್. ಹೀರೋ ಮಗನ್ ರೋಲ್ ಒಂದು. ಸೊ ಐ ಥಿಂಕ್ ಇವ್ನ್ ಆ ರೋಲ್ಗ್ ಬೇಡ ಈ ರೋಲ್ಗ್ ಹಾಕೋಣ ಅಂತ ಅವ್ರು ಹೇಳಿದ್ರು. ಸೊ ಮೇ ಬಿ ಫಸ್ಟ್ ಅನ್ಕೊಂಡಿದ್ದು ವಿಲನ್ ಮಗು ಮಗನ್ ರೋಲ್ ರೋಲಿಗೆ. Okay. ಅಂತ. ಅಲ್ಲಿಂದ ಶಿವಣ್ಣ ಸರ್ ಅವರ ಮಗನ್ ಕ್ಯಾರೆಕ್ಟರ್, ದಟ್ ವಾಸ್ ಮೈ ಫಸ್ಟ್ ಎವರ್ ಸಿನಿಮಾ. ಕ್ಯಾಮ್ರಾ ಫೇಸ್ ಮಾಡಿದ ಆಸ್ ಅನ್ ಆಕ್ಟರ್. ಆ ಕ್ಯಾಮ್ರಾ ಮುಂಚೆ ಒಂದು ಡಿಡಿ ಇದಕ್ಕೆ ಒಂದು ಸ್ಕಿಟ್ ಮಾಡಿದ್ದೆ ಅನ್ಸುತ್ತೆ. ಬಟ್ ದಟ್ ವಾಸ್ ವೆರಿ, ಅಂದ್ರೆ ಅದೆಲ್ಲ ಗೊತ್ತಾಯ್ತು. ಏನು ಸ್ಟಡಿ ಕ್ಯಾಮ್ಸ್ ಅವೆಲ್ಲ ಬಟ್ ಇದು ಸ್ಟೇಜ್ ಪರ್ಫಾರ್ಮೆನ್ಸ್ ತರ ಅಷ್ಟೇ, ಅದು Okay. ಥಿಯೇಟರ್ ಪರ್ಫಾರ್ಮೆನ್ಸ್ ತರ. ಆ ಎಕ್ಸ್ಪೀರಿಯನ್ಸ್ ವಾಸ್ ಕಂಪ್ಲೀಟ್ಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ಶಿವಣ್ಣ ಸರ್ ಅಷ್ಟೇ ಎಷ್ಟು ಸ್ವೀಟ್ ಆಗಿ ನನ್ನ ಮಾತಾಡಿಸ್ತಾ ಇದ್ರು, ಮುದ್ದು ಮಾಡ್ತಾ ಇದ್ರು, ನೋಡ್ಕೊಂಡಿದ್ರು. ಅಂದ್ರೆ ಎಂಟೈರ್ ಸೆಟ್, ಸಾಧು ಸರ್, ಶಿವಣ್ಣ ಸರ್ ಎಲ್ಲಾರು ಏ ಮಗು 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 ಅಂತ. ಅವಾಗ ಫುಲ್ ಚಬ್ಬಿ ಚಬ್ಬಿ ಆಗಿದೆ. ಸೊ ದಿನಾ ಬಂದ್ ಮುತ್ತಿಡೋರು ಶಿವಣ್ಣ ಸರ್. ನಾನು ಅಂತ ಫುಲ್ ಇರಿಟೇಷನ್. ಎವ್ರಿ ಡೇ ಅಷ್ಟು ಅವ್ರ ರಿಯಲಿ ಅವ್ರ ಮಗನ್ ತರ ನನ್ನ ನೋಡ್ಕೊಂಡ್ರು. ಅಂದ್ರೆ ಅಷ್ಟು ಒಂದು ಲವ್. ಅದೆಲ್ಲ ಅಗೇನ್ ಇಟ್ಸ್ ಅ ಬ್ಲೆಸ್ಸಿಂಗ್. ಯಾಕಂದ್ರೆ ಶಿವಣ್ಣ ಸರ್ ಲೆಜೆಂಡರಿ ಆಕ್ಟರ್, ಹ್ಯಾಟ್ರಿಕ್ ಹೀರೋ ಅವರು. ಅಂಡ್ ಆ ಟೈಮಲ್ಲಿ ಯುನೋ ಒಬ್ಬ ಸ್ಟಾರ್ ಬಂದು ಒಂದ್ ಮಗುನ ಆತರ ಏನೋ ಆತ್ಮೀಯತೆಯಿಂದ ಒಂದು ಮುದ್ದಾಡೋದು ಅಥವಾ ಮಾತಾಡ್ಸೋದು, ವಾಟ್ ಎವರ್ ಇಟ್ ಇಸ್, ಅದು ಅಗೇನ್ ಇಟ್ ಇಸ್ ಅ ಬ್ಲೆಸ್ಸಿಂಗ್. ಗಾಡ್ಸ್ ಗ್ರೇಸ್ ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ತು, ಬೆಸ್ಟ್ ಚೈಲ್ಡ್ ಆಕ್ಟರ್. ಸ್ಟೇಟ್ ಅವಾರ್ಡ್ ಬೆಸ್ಟ್ ಚೈಲ್ಡ್ ಆಕ್ಟರ್. ಮೊದಲನೇ ಸಿನಿಮಾಗೆ ಸಿನಿಮಾಗೆನೆ ಬೆಸ್ಟ್ ಚೈಲ್ಡ್ ಆಕ್ಟರ್. ನಾನು 16 ಸಿನಿಮಾ ಚೈಲ್ಡ್ಹುಡ್ ಅಲ್ಲಿ ಮಾಡಿದ್ದೆ. ಹಾ, ಈಗ ಒಂದು 4 ಸಿನಿಮಾ ಮಾಡಿದೀನಿ. ಅಪ್ಪು ಸರ್ ಜೊತೆ ಕೂಡ ಮಾಡಿದ್ರೆ ಅಪ್ಪು ಸರ್ ಜೊತೆ ಮಾಡಿದ್ದು ಅಗೇನ್ ದಟ್ ವಾಸ್ ಅನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರು ಎಷ್ಟು ಡೌನ್ ಟು ಅರ್ತ್ ಅಂದ್ರೆ, ಬಂದ ತಕ್ಷಣ ಆ ಟೈಮಲ್ಲಿ ನಾನು ಕುಣಿಯೋನು ಬರ ಮಾಡ್ತಾ ಇದ್ದೆ ಆಂಕರಿಂಗ್. ಸೊ ಹೇಯ್ ನೀನು ಕುಣಿಯೋನು ಬರ ಅಲ್ಲಿ ಆಂಕರಿಂಗ್ ಮಾಡ್ತೀಯಲ್ವೇನು, ನಮ್ಮ ಮನೇಲಿ ತುಂಬಾ ಸರ್ತಿ ನೋಡಿದಾರೆ, ಆ ಶೋ ಅಲ್ಲಿ ತುಂಬಾ ಮೆಚ್ಕೊಂಡಿದ್ದಾರೆ ಅಂತ. ಅದು ಹೇಳೋದು ಒಬ್ಬ ದೊಡ್ಡ ಸ್ಟಾರ್ ಆತರ ಹೇಳೋದು. ನನಗಿದು ರಾಜ್ಕುಮಾರ್ ಸರ್ ಕೂಡ ಕಾಮಿಡಿ ಟೈಮ್ ನೋಡಿದಾಗ ಗಣೇಶ್ ಅವ್ರಿಗೆ ಪಾರ್ವತಮ್ಮ ಅವ್ರ ಹತ್ರ ಅಲ್ಲಿರೋ ಶೋನಲ್ಲಿ ಕೂತಾಗ ದೂರದಲ್ಲಿ ಗಣೇಶ್ ನಿಂತಾಗ ಹೇಳ್ತಿದ್ರಂತೆ. ಅದು ಗಣೇಶ್ ಕೂಡ ಹೇಳಿದ್ರು, ಈ ಕಾಮಿಡಿ ಟೈಮ್ ಗಣೇಶ್ ಅಂತ ಅಂದ್ರೆ ಸೀದಟ್ಟೆ ಅಂದ್ರೆ ಆ ಇನ್ನೋಸೆನ್ಸ್, ಅಷ್ಟು ದೊಡ್ಡ ಸೂಪರ್ ಸ್ಟಾರ್. ಯಾವ ಒಂದು ಶೋ ನೋಡಿ ಒಬ್ಬ ವ್ಯಕ್ತಿನ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾರೆ ಅಂದ್ರೆ ಅದು. ಅಂಡ್ ಏನಾಗುತ್ತೆ ಅಂದ್ರೆ ಆ ಒಂದು ಮಾತು ಸರ್ ನಿಮ್ಗೆಲ್ಲ ಮರೆಸ್ಬಿಡುತ್ತೆ ಅಲ್ವಾ. ನಿಮ್ಗೆ ಯಾರೇ ಆಗ್ಲಿ, ಎನಿ ಟೈಮ್ ಯಾವ್ದೇ ಆರ್ಟಿಸ್ಟ್ ಆಗ್ಲಿ, ಒಂದ್ ದೊಡ್ಡ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಅವ್ರು ನಿಮ್ಗೆ ಎಷ್ಟು ಕಂಫರ್ಟ್ ಕೊಡ್ತಾರೆ. ಆ ಒಂದ್ ಮಾತು ಏನ್ ಮಾಡುತ್ತೆ, ಆ ನರ್ವಸ್ನೆಸ್ ಎಲ್ಲ ತೆಗೆದ್ಬಿಟ್ಟು ಅದೊಂದು ಕಂಫರ್ಟ್ ಝೋನ್ ಕೊಟ್ಬಿಟ್ಟು. ಸೂರಿ ಸರ್ ಅಷ್ಟೇ, ಹಿ ವಾಸ್ ವೆರಿ ಕಂಫರ್ಟಬಲ್ ಡೈರೆಕ್ಟರ್. ಆರ್ಭಟ ಎಲ್ಲ ಇಲ್ವೇ ಇಲ್ಲ, ವೆರಿ ಸಟಲ್. ಆಯ್ತಾ, ಹೆಚ್ಚು ಮಾತಾಡಲ್ಲ, ಹಿಂಗಮ್ಮ ಇದ್ ಮಾಡಮ್ಮ ಇದು ಓಕೆ ಅಷ್ಟೇ. ಅಗೇನ್ ದಟ್ ವೈಬ್ ಆಫ್ ದ ಸೆಟ್ ಅಂತೀವಲ್ಲ, ಅದ್ ಎಷ್ಟು ಸೂಪರ್. ದಟ್ ವಾಸ್ ದ ಹೈಯೆಸ್ಟ್ ಪೇಮೆಂಟ್ ನನಗ್ ಸಿಕ್ಕಿದ್ದು ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ಜಾಕಿ ಅಂದ್ರೆ ಐ ಥಿಂಕ್ ಆ ಟೈಮ್ಗೆ 3,500 ಪರ್ ಡೇ. ಜಾಕಿ ಬಂದು. ಸೊ ಅಂಡ್ ಅಗೇನ್ ಒನ್ ಮೋರ್ ಥಿಂಗ್ ಅಬೌಟ್ ವಜ್ರೇಶ್ವರಿ ಕಂಬೈನ್ಸ್ ಅಂದ್ರೆ ರಾಜ್ಕುಮಾರ್ ಸರ್ ಅವ್ರ ಇಡೀ ಪ್ರೊಡಕ್ಷನ್ ಎಂಟೈರ್ ಥಿಂಗ್ ಏನು ಅಂದ್ರೆ, ಸಿನಿಮಾ 100 days ಫಂಕ್ಷನ್ ಆದ್ರೆ ಬೆಳ್ಳಿ ಐಟಮ್ ಏನಾದ್ರು ಕೊಡ್ಬೇಕು, ಒಂದು ಲೋಟ ಕೊಡ್ತಾರೆ ಅವ್ರು ಯಾವಾಗ್ಲೂ. ಎಕ್ಸಾಕ್ಟ್ಲಿ. ಸೊ ನಂಗೆ ಜಾಕಿದು ಬೆಳ್ಳಿ ಲೋಟ ಸಿಕ್ಕಿತ್ತು. ಅದು ನಾನ್ ಕೇಳ್ಪಟ್ಟಂಗೆ ಏನು ಅಂದ್ರೆ, ಅಕಸ್ಮಾತ್ ಕಲಾವಿದನ್ಗೆ ಯಾವ್ದಾದ್ರು ಟೈಮಲ್ಲಿ ಕಷ್ಟ ಬಂದ್ರೆ ನಾವು ನಮ್ ಸಿನಿಮಾ ಕೆಲಸ ಮಾಡಿರೋದನ್ನ ನಾವು ಕೊಟ್ಟಿರೋ ಒಂದು ಮೊಮೆಂಟೋನ ಅವ್ರು ಏನಾದ್ರೂ ಮಾರೋ ಸ್ಥಿತಿ ಬಂದ್ರೆ ಅದರಿಂದ ಅಟ್ಲೀಸ್ಟ್ ದುಡ್ಡಾಗಬೇಕು ಕಲಾವಿದನಿಗೆ. ಕಾನ್ಸೆಪ್ಟ್ ಅವರೇ ತಂದಿದ್ದು. ಗ್ರೇಟ್ ಸರ್. ಯಾಕಂದ್ರೆ ಅವರು ಸಿನಿಮಾ ಇಂಡಸ್ಟ್ರಿ ಬಂದ ಕಾಲದಲ್ಲಿ ಎಲ್ಲ ನಾಟಕ ಮತ್ತೆ ಸಿನಿಮಾಗಳು ಕಮ್ಮಿ ಇತ್ತು. ಕಲಾವಿದರಿಗೆ ಸಿನಿಮಾಯಿಂದ ಬರೀ ಊಟಕ್ಕಾದ್ರೆ ಸಾಕು ಅನ್ನೋ ತರ. ಅದಕ್ಕೆ ಇವರು ಪ್ರೊಡಕ್ಷನ್ ಮಾಡಿದಾಗ ಫಸ್ಟ್ ಲಾಂಚ್ ಮಾಡಿದ ಕಾನ್ಸೆಪ್ಟೇ ಒಂದು ಬೆಳ್ಳಿ ವಸ್ತು ಕೊಡ್ಬೇಕು ಅಂತ. ಕಷ್ಟ ಕಾಲಕ್ಕೆ ಅದನ್ನ ಅಡ ಇಟ್ಟಾದ್ರು ಅಥವಾ ಮಾರಾದ್ರೂ ಅವ್ರಿಗೆ ಏನೋ ಒಂದು ಸಹಾಯ ಆಗ್ಬೇಕು ಅಂತ. ಅವರ ಅದೇ ಎಂಟೈರ್ ದೊಡ್ಡ ಮನೆ ಫ್ಯಾಮಿಲಿ is now till now they are like that ಅಲ್ವಾ. ಆ ಹಂಬಲ್ನೆಸ್, ಏನೇ ಕಷ್ಟ ಬಂದ್ರು ಅವ್ರಿಗೆ ಏನೇ ನೋವು ಇದ್ರೂ ಅದನ್ನ ಯಾವತ್ತು ಅವ್ರು ತೋರ್ಸ್ಕೊಳ್ದೆ ಕಸ್ತೂರಿ ನಿವಾಸದ ಎಕ್ಸಾಕ್ಟ್ಲಿ ಕೈ ಎಂತೆಂತ ಘಟನೆಗಳಾಗಿದೆ. ರಾಜ್ಕುಮಾರ್ ಅಲ್ಲಿ ಒಂದು ಲೈನ್ ಇದೆಯಲ್ಲ, ಆಕಾಶ ನೋಡದ ಕೈಯ ನಿನ್ನದು. ಸೊ ಆಕಾಶ ನೋಡದ ಕೈಯ ನಿನ್ನದು ಅಂದ್ರೆ ಕೈ ಯಾವತ್ತೂ ಹಿಂಗಿಲ್ಲ ಅಂತ, ಇಟ್ ಇಸ್ ಆಲ್ವೇಸ್ ಲೈಕ್ ದಿಸ್ ಅಂತ, ಯಾವಾಗ್ಲೂ ಕೊಡೋ ಕೈ ಅಂತ.
ಸೊ ಎಂಥ ಅದ್ಭುತವಾದ ಲೈನ್ ಅದು. ಅಂಡ್ ದೇ ಆರ್ ಲೈಕ್ ದಟ್. ಸರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾ ಇವತ್ತಿಗೂ ನೋಡಿದ್ರೆ ಅದ್ಭುತ ಸರ್, ಅದ್ಭುತ. ಅಂಡ್ ಒಂದು ಸಿನಿಮಾ ನೋಡಿದ್ರೆ ಕಲಿಯೋದಕ್ಕೆ ಕೋಟಿ ಎಲಿಮೆಂಟ್ಸ್ ಇರುತ್ತೆ ಆ ಸಿನಿಮಾ. ಈ ಎಚ್ಚರಿಕೆ ಮಾತುಗಳನ್ನು ನಾವು ಸದ್ಭಾವನೆಯಿಂದ ಹೇಳುತ್ತಿರುತ್ತೇವೆ, ಪರಂತು ನಿಮ್ಮವರ ಭೀತಿಯಿಂದಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬಾ ಕನ್ನಡ ಉಚ್ಚಾರಣೆ ಇನ್ಸ್ಪೈರ್ ಮಾಡಿದ್ದೆ, ನಾನು ಇನ್ಸ್ಪೈರ್ ಆಗಿದ್ದೆ ರಾಜ್ಕುಮಾರ್ ಸರ್. ಯಾವ ಡಿಕ್ಷನರಿನೂ ಬೇಡ, ಅಣ್ಣವ್ರ ಸಿನಿಮಾಗಳನ್ನ ನೋಡಿದ್ರೆ ಸಾಕು ಸರ್, ಎಲ್ಲ ಎಸ್ಪೆಷಲಿ ಸಂಸ್ಕೃತಿ ಪೌರಾಣಿಕ ಸಿನಿಮಾಗಳನ್ನ ನೋಡ್ಬಿಟ್ರೆ ಕನ್ನಡ ಅದ್ಭುತವಾಗಿ ಮಾತಾಡ್ಬಿಡ್ಬೋದು. ಛಾಯಾಸ್ಥಿತಿ ಅದು ಅದ್ಭುತವಾಗಿ ಮಾತಾಡ್ಬೋದು. ನೋಡಿ, ಒಂದು ಹಾಕಾರ ಆಕಾರ ಮಿಸ್ಟೇಕ್ಗಳಿರಲ್ಲ, ಒತ್ತಕ್ಷರಗಳು, ಮಹಾಪ್ರಾಣ ಅಲ್ಪಪ್ರಾಣಗಳು, ದೀರ್ಘಾಕ್ಷರಗಳು ಎಲ್ಲ ಎಷ್ಟು ಅದ್ಭುತವಾಗಿರುತ್ತೆ. ಅಂಡ್ ಏನ್ ಗೊತ್ತಾ, ಒನ್ ಮೋರ್ ಥಿಂಗ್, ಅದನ್ನ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಆ ಮಾಡ್ಯುಲೇಷನ್ ಕೊಡೋದಿದೆಯಲ್ಲ, ನಾನಾರು ಕಶ್ಯಪ ಬ್ರಹ್ಮನ ಮಗ, ಅಲ್ಲಿಂದ ಸ್ಟಾರ್ಟ್ ಆದ್ರೆ ಟೆಂಪೋ ಹೈ ಹೋಗಿ ರಪ್ ಅಂತ ಅದೊಂದು ಪಂಚ್ ಕೊಡೋದಿದೆಯಲ್ಲ, ನಾವು ಕದಂಬರು ಕನ್ನಡ ತಾಯಿ. ಸೊ ಆ ಒಂದು ಫೋರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೂ ಆ ಪೀಕ್ ಲೆವೆಲ್ ತಗೊಂಡು ಹೋಗಿ ಅದನ್ನ ಒಂದು ಪಂಚ್ ಕೊಡೋದು, ಅವ್ರನ್ನ ಬಿಟ್ರೆ ಅವ್ರಿಗೆ ಪ್ಯಾರಲಲ್ ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಅಂಡ್ ಎಲ್ಲ ಜಾನ್ರಾಸು ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ನಿಮ್ಗೆ ಲವರ್ ಬಾಯ್ ಬೇಕಾ, ಈಸ್ ಅ ಲವರ್ ಬಾಯ್. CID ಬೇಕಾ, ಈಸ್ ಅ CID. ಬಾಂಡ್ ಬೇಕಾ, ಬಾಂಡ್ ಮೂವಿ ಮಾಡಿದ್ದಾರೆ. ನಿಮ್ಗೆ ಮಯೂರ್ ವರ್ಮ ಬೇಕಾ, ಮಯೂರ ವರ್ಮ. ಹಿರಣ್ಯಕಶಿಪು ಬೇಕಾ, ಹಿರಣ್ಯಕಶಿಪು. ಎಲ್ಲ ನಮಗೆ ಕನಕದಾಸ. ಗೋವಿಂದ ಬೇಕಾ, ಶ್ರೀನಿವಾಸ ಕಲ್ಯಾಣ ಅಲ್ವಾ, ಕೃಷ್ಣದೇವರಾಯ ಬೇಕಾ, ಕನಕದಾಸ ಬೇಕಾ. ಮಂತ್ರಾಲಯ ಮಹಾತ್ಮೆಯಲ್ಲಿ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳಿದ್ರೆ ಆ ತರ ಇದ್ರೇನೋ ಅಂತ ಅನ್ಸ್ಬಿಡುತ್ತೆ. ನಿಜ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.